ವಿಧಿಯ ಆಟ ಎಷ್ಟು ಕ್ರೂರ ಅನ್ನೋದಕ್ಕೆ ಧಾರವಾಡದಲ್ಲಿ ನಡೆದ ಘಟನೆ ಸ್ಪಷ್ಟ ಉದಾಹರಣೆಯಾಗಿದೆ. ಯೂತ್ ಕಾಂಗ್ರೆಸ್ ಮುಖಂಡ ಫೈರೋಜ್ ಪಠಾಣ್ ಮದುವೆ ಸಂಭ್ರಮಕ್ಕೆ ಸಿದ್ಧವಾಗಿದ್ದ ಮನೆ ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಏಪ್ರಿಲ್ 26ರಂದು ಮದುವೆ ನಿಗದಿಯಾಗಿದ್ದ ಫೈರೋಜ್ ಪಠಾಣ್ ಅವರ ಮನೆಯಲ್ಲಿ ಸಂಭ್ರಮ ಸಡಗರ ಕಂಗೊಳಿಸಬೇಕಾಗಿತ್ತು. ಆದರೆ ವಿಧಿಯ ಕ್ರೂರ ಆಟಕ್ಕೆ ಆ ಕನಸುಗಳು ಭಗ್ನವಾಗಿವೆ. ಹಾಶ್ಮಿ ನಗರದಲ್ಲಿರುವ ಅವರ ಮನೆಯಲ್ಲಿ ಮದುವೆಗಾಗಿ ಛಾಪಿಸಿದ ಆಮಂತ್ರಣ ಪತ್ರಗಳು ಈಗ ಧೂಳು ತಿನ್ನುತ್ತಿವೆ. ಹಬ್ಬದ ವಾತಾವರಣ ಇರಬೇಕಾಗಿದ್ದ ಮನೆಯ ಮುಂದೆ ಶೋಕದ ನಿಶಬ್ದ ಆವರಿಸಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಫೈರೋಜ್ ಪಠಾಣ್ ಬರ್ಬರವಾಗಿ ಹತ್ಯೆಯಾಗಿದ್ದು ಕುಟುಂಬದವರನ್ನ ಶೋಕ ಸಾಗರಕ್ಕೆ ತಳ್ಳಿದೆ. ಇಂದು ಮದುವೆಯ ಸಂಭ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದ್ದ ಕುಟುಂಬದ ಸದಸ್ಯರು ಕಣ್ಣೀರು ಹಾಕುತ್ತಾ ದಿನ ಕಳೆಯುತ್ತಿದ್ದಾರೆ. ಪ್ರತಿದಿನ ಮನೆಗೆ ಭೇಟಿ ನೀಡುವ ಮುಖಂಡರ ಮುಂದೆ ತಮ್ಮ ನೋವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಇನ್ನು ಈ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕುಟುಂಬದವರು ಆಗ್ರಹಿಸುತ್ತಿದ್ದು, ಆರೋಪಿಗಳನ್ನ ಕಠಿಣವಾಗಿ ಶಿಕ್ಷಿಸಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಒಂದು ಮನೆಯ ಕನಸುಗಳನ್ನ ನುಚ್ಚು ನೂರು ಮಾಡಿದೆ. ಒಟ್ಟಾರೆ ಮದುವೆ ಸಂಭ್ರಮಕ್ಕೆ ಸಿದ್ಧವಾಗಿದ್ದ ಮನೆಗೆ ಶೋಕದ ನೆರಳು ಬಿದ್ದಿರುವುದು ಮನ ಕಲಕುವ ಸಂಗತಿ. ನ್ಯಾಯ ಸಿಗಲಿ ಎಂಬುದೇ ಕುಟುಂಬದವರ ಏಕೈಕ ಆಶ್ರಯವಾಗಿದೆ.